ರಾಷ್ಟ್ರ ರಾಜಧಾನಿ ದೆಹಲಿಗೆ ಜಲ ದಿಗ್ಬಂಧನ. ದೆಹಲಿಯಲ್ಲಿ ಮತ್ತೊಮ್ಮೆ ಭೀಕರ ಮಳೆ ಆರ್ಭಟ ಆಗ್ತಾ ಇದೆ. ಡೆಲ್ಲಿಯಲ್ಲಿ ಭಾರಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ದೆಹಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ನೋಡಿ, ರಾಷ್ಟ್ರ ರಾಜಧಾನಿ ದೆಹಲಿಗೆ ಜಲ ದಿಗ್ಬಂಧನ ಆಗ್ಬಿಟ್ಟಿದೆ. ಈಗ ಮತ್ತೆ ಇತ್ತೀಚೆಗಷ್ಟೇ ನೋಡಿದ್ವಿ ನಾವು ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ದೆಹಲಿಯಲ್ಲಿ ಅಂತ. ಈಗ ಮತ್ತೊಮ್ಮೆ ಮಳೆ ಆರ್ಭಟ ಜೋರಾಗಿದೆ ದೆಹಲಿಯಲ್ಲಿ. ಡೆಲ್ಲಿಯಲ್ಲಿ ಭಾರಿ ಮಳೆ, ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಿರಂತರ ಸುರಿತಾ ಇರುವಂತಹ ಮಳೆಗೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ದೆಹಲಿಯಲ್ಲಿ. ಶಹದರಾ ಮಧ್ಯ ದೆಹಲಿ, ಇನ್ನು ಪೂರ್ವ ದೆಹಲಿಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ದೆಹಲಿಯ ವಿವಿಧ ಭಾಗಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಮಳೆ ಆಗ್ತಾ ಇದೆ. ನೋಡಿ, ದೆಹಲಿಯಲ್ಲಿ ಗುಡುಗು, ಸಿಡಿಲು, ಮಿಂಚು ಸಹಿತ ಎಲ್ಲೆಡೆ ವರುಣಾರ್ಭಟ ಜೋರಾಗಿ ಬರ್ತಾ ಇದೆ. ಮಳೆಯಿಂದ 15 ವಿಮಾನಗಳ ಮಾರ್ಗ ಬದಲಾವಣೆಯನ್ನ ಕೂಡ ಮಾಡಲಾಗಿದೆ. ಇನ್ನು ನಿರ್ಗಮಿಸುವ ಹಲವು ವಿಮಾನಗಳ ವೇಳಾಪಟ್ಟಿಯಲ್ಲಿ ಕೂಡ ಬದಲಾವಣೆ ಆಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಅಪಾರ ಪ್ರಮಾಣದ ನೀರು, ಪೂರ್ತಿಯಾಗಿ ಜಲ ದಿಗ್ಬಂಧನ ಆಗ್ಬಿಟ್ಟಿದೆ. ಇಡೀ ದೆಹಲಿ ತುಂಬೆಲ್ಲ ಮಳೆಗೆ ನದಿಯಂತಾದ ರಸ್ತೆಗಳು, ಸವಾರರ ಪರದಾಟ, ಸವಾರರು ಗಂಟೆಗಟ್ಟಲೆ ರಸ್ತೆಯಲ್ಲೇ ಕಾಯುವಂತ ಸ್ಥಿತಿ ನಿರ್ಮಾಣ ಆಗಿದೆ. ನೋಯ್ಡಾ, ಗುರುಗ್ರಾಮ್, ಗಾಜಿಯಾಬಾದ್ನಲ್ಲಿ ಅಸ್ತವ್ಯಸ್ತ ಆಗಿದೆ ಜನಜೀವನ. ದೆಹಲಿಯ ಪ್ರಮುಖ ಸಂಪರ್ಕ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಪೂರ್ತಿಯಾಗಿ. ಇನ್ನು ರಣಭೀಕರ ವರುಣಾರ್ಭಟಕ್ಕೆ ಬೆಚ್ಚಿ ಬಿದ್ದಂತ ಸಾರ್ವಜನಿಕರು. ನಾಳೆ ನಾಡಿದ್ದು ಅಬ್ಬರಿಸಿ ಬೊಬ್ಬೆರಿಯಲಿದ್ದಾನೆ ವರುಣ. ಇನ್ನೂ ಟೈಮ್ ಇದೆ ನೋಡಿ, ಇನ್ನೂ ಮಳೆಗೆ. ಮುಂದಿನ ದಿನಗಳಲ್ಲಿ ಮಳೆಯಾಗುವಂತಹ ಮುನ್ಸೂಚನೆ ಕೂಡ ಇಲ್ಲಿ ಸಿಕ್ಕಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆದಂಥ ಜಲ ದಿಗ್ಬಂಧನ ಕಳೆದ ಬಾರಿ ಕೂಡ ನಾವು ಗಮನಿಸಿದ್ವಿ ಏನಾಗಿತ್ತು ದೆಹಲಿಯಲ್ಲಿ ಅಂತ. ಅಂದರೆ ಮನೆಗಳೆಲ್ಲ ಸಂಪೂರ್ಣವಾಗಿ ನದಿಯಲ್ಲಿ ರೀತಿಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ವು. ಅಂದರೆ ಆ ರೀತಿಯಾಗಿ ನಮಗೆ ಗೋಚರ ಆಗ್ತಿತ್ತು. ಈ ವಾಹನಗಳೆಲ್ಲ, ಕಾರು ಗಾಡಿಗಳೆಲ್ಲ ಆಗೋ ಒಂದು ರೀತಿಯಾಗಿ ಮಕ್ಕಳ ಆಟ ಆಡುವಂಥ ಸಾಮಾನುಗಳು ಇರ್ತಾವಲ್ಲ, ಆ ರೀತಿಯಾಗಿ ಕಾಣಿಸ್ತಾ ಇತ್ತು. ಸೊ ಅಂದರೆ ಆ ರೀತಿಯಾಗಿ ಪೂರ್ತಿಯಾಗಿ ಇಡೀ ಒಂದು ನಗರ ತುಂಬೆಲ್ಲ ಜಲ ದಿಗ್ಬಂಧನ ಆಗ್ಬಿಟ್ಟಿದೆ. ಈಗಲೂ ಕೂಡ ನಾವು ರಸ್ತೆ ಏನು ವಿಜುವಲ್ಸಲ್ಲಿ ನೋಡ್ತಾ ಇದ್ದೀವಿ, ಈ ರಸ್ತೆಯಲ್ಲಿ ನೀರು ಹಾಗೆ ನದಿ ರೀತಿಯಲ್ಲಿ ಹರಿತಾ ಇದೆ. ಇನ್ನು 2-3 ದಿನ ಮಳೆ ಇನ್ನೂ ಇದೆ, ಇನ್ನೂ 2-3 ದಿನ ಮಳೆ ಆಗುವಂಥದ್ದು. ಇನ್ನೂ ಏನೇನೆಲ್ಲ ಪರಿಸ್ಥಿತಿ ಆಗುತ್ತೋ ನೋಡಿ. ಒಂದ್ ಕಡೆ ನಮ್ಮ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇಲ್ಲ, ಜನ ತತ್ತರಿಸ್ತಾ ಇದ್ದಾರೆ. ರೈತರು ಮಳೆ ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಇಲ್ಲಿ ನಮ್ಮ ಸರ್ಕಾರ ಮೋಡ ಬಿತ್ತನೆಗೆ ಮುಂದಾಗ್ತಾ ಇದೆ. ಬಟ್ ಅಲ್ಲಿ ಪ್ರವಾಹ ಆಗ್ತಾ ಇದೆ ಆ ನಗರಗಳಲ್ಲಿ. ದೆಹಲಿಯಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ನದಿಯಂತ ಆಗ್ಬಿಟ್ಟಿದೆ, ರಸ್ತೆಗಳೆಲ್ಲವೂ ಕೂಡ ನದಿಯಂತ ಆಗೋಗ್ಬಿಟ್ಟಿರುವಂಥದ್ದು. ಇನ್ನು 2 ದಿನಗಳ ಕಾಲ ಮಳೆ ಆಗುತ್ತೆ ಅಂದ್ರೆ ಆ ದೆಹಲಿಯ ಸ್ಥಿತಿ ಎಲ್ಲಿಗೆ ತಲುಪುತ್ತೆ ಹಾಗಾದ್ರೆ ಅನ್ನುವಂತಹ ಒಂದು ಯೋಚನೆ ಈಗ ಶುರು. ಬೆಂಗಳೂರಲ್ಲಿ ನಾವು ಮಾತಾಡ್ತೀವಲ್ಲ, ಮಳೆ ಆದ್ರೆ ರೋಡ್ ಪೂರ್ತಿ ಕಾಣಿಸೋದೇ ಇಲ್ಲ. ಏನ್ ಮಾಡಿದ್ದಾರೆ ಏನೋ ವ್ಯವಸ್ಥೆ, ಏನು ಡ್ರೈನೇಜ್ ಸಿಸ್ಟಮ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ದೆಹಲಿಯಲ್ಲಿ ಆ ರೀತಿಯಾಗಿ ಮಳೆ ಹೊಡೆದಿದೆ ಅಂತ ಅಂದ್ರೆ ಗಮನಿಸಿ ಎಷ್ಟರ ಮಟ್ಟಿಗೆ ಅಲ್ಲಿ ಭೀಕರತೆ ಇದೆ. ವರುಣಾರ್ಭಟ ಎಷ್ಟರ ಮಟ್ಟಿಗೆ ಅಲ್ಲಿ ಅಬ್ಬರಿಸ್ತಾ ಇದ್ದಾನೆ ವರುಣ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ, ಗುಡುಗು, ಸಿಡಿಲು, ಮಳೆ, ಗಾಳಿ ಈ ರೀತಿ ಸಂಪೂರ್ಣವಾಗಿ ಹವಾಮಾನ ಅಲ್ಲಿ ಈ ರೀತಿಯಾಗಿ ಆಗಿದೆ. ಇನ್ನು 2ರಿಂದ 3 ದಿನಗಳವರೆಗೂ ಕೂಡ ಮಳೆಯ ಅಲ್ಲಿ ಮುನ್ಸೂಚನೆಯನ್ನ ಕೂಡ ಕೊಡಲಾಗಿದೆ, ಹವಾಮಾನ ಇಲಾಖೆ ಕೊಟ್ಟಿದೆ ಅಂತ.